ಇವತ್ತು ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಅರಣ್ಯ ಇಲಾಖೆಯ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ 13 ವೃತ್ತದಿಂದ ನಮ್ಮ ರಾಜ್ಯದಲ್ಲಿ 13 ವೃತ್ತಗಳಿದ್ದಾವೆ. ಎಲ್ಲಾ ವೃತ್ತಗಳಿಂದ ಕ್ರೀಡಾಪಟುಗಳು ಬಂದಿದ್ದಾರೆ. ಮತ್ತೆ ಸುಮಾರು 1250 ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮವಾದಂತಹ ಒಂದು ಕ್ರೀಡಾಕೂಟ. ಬೇರೆ ಬೇರೆ ವೃತ್ತದಲ್ಲಿ ಆಗಿದೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆಗಿಲ್ಲ. ನಮ್ಮ ಪ್ರಧಾನ ಅರಣ್ಯ ಸಂರಕ್ಷಕರು ಇದ್ದಾರೆ ಇವತ್ತು. ಹೀಗಾಗಿ ಇವತ್ತು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಇದರ ಉದ್ದೇಶ ನಮ್ಮ ಅರಣ್ಯ ಇಲಾಖೆಯ ಏನು ಸಿಬ್ಬಂದಿಯವರಿದ್ದಾರೆ ಆರೋಗ್ಯವಂತರಾಗಿರ್ಬೇಕು ಅವರು. ಯಾಕೆಂದ್ರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ವನ್ಯಮೃಗಗಳ ಸಂರಕ್ಷಣೆ ಮಾಡುವಂಥದ್ದು ಅರಣ್ಯ ಇಲಾಖೆಯ ಮೊದಲನೇ ಕರ್ತವ್ಯ. ಈ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವರು ರಾತ್ರಿ ಹಗಲು 365/7 24/7 ಇದ್ದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಅತ್ಯಂತ ಅಪಾಯಕಾರಿಯಾದಂಥದ್ದು, ಅತ್ಯಂತ ಕಷ್ಟಕರವಾದಂತಹ ಕಾರ್ಯಾಚರಣೆಗಳಲ್ಲಿ ಅವರು ಭಾಗವಹಿಸಬೇಕಾಗ್ತದೆ. ಆ ದೃಷ್ಟಿಯಿಂದಲೂ ಇದು ಪೂರಕ ಆಗ್ತದೆ. ಕ್ರೀಡೆಗಳಿಂದ ಇವತ್ತು ಕ್ರೀಡಾ ಸ್ಫೂರ್ತಿ ಬರ್ತದೆ, ಎಲ್ಲರಲ್ಲಿ ಸಹೋದರತ್ವ ಸಾಮರಸ್ಯ ಬೆಳೀತದೆ. ಮತ್ತೆ ಕ್ರೀಡಾ ಮನೋಭಾವನೆ, ಅದರಲ್ಲಿ ಅವರಲ್ಲಿ ಶಿಸ್ತು, ಸಂಯಮ ಪರಿಪಾಲನೆ ಮಾಡಲಿಕ್ಕೆ ಪೂರಕ ಆಗ್ತದೆ. ಹೀಗಾಗಿ ಪ್ರತಿ ವರ್ಷ ಅರಣ್ಯ ಇಲಾಖೆ ವತಿಯಿಂದ ಈ ಒಂದು ಕ್ರೀಡಾಕೂಟ ಏನು ಆಯೋಜಿಸಲಾಗ್ತಾ ಇದೆ. ಇದರ ಜೊತೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಕ್ರೀಡಾಪಟುಗಳು ಏನು ಅನೇಕ ಕ್ರೀಡಾಪಟುಗಳು ಅವರ ಪ್ರತಿಭೆ ಸೂಕ್ತವಾಗಿರ್ತದೆ, ಆ ಪ್ರತಿಭೆ ಹೊರಹೊಮ್ಮಬೇಕು ಅನ್ನುವಂಥ ದೃಷ್ಟಿಯಿಂದಲೂ ಈ ಒಂದು ಕ್ರೀಡಾಕೂಟ ಪೂರಕವಾಗಲಿದೆ. ಅದಕ್ಕೆ ಕಲಬುರಗಿ ವೃತ್ತದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರೀಡಾಕೂಟ ನಡೆಸ್ತಾ ಇದ್ದೇವೆ. ಇದರಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಬೇಕು, ಅರಣ್ಯ ಉಳಿಬೇಕು, ಅರಣ್ಯ ಪ್ರದೇಶ ಜಾಸ್ತಿ ಆಗಬೇಕು. ಇಲ್ಲಿ ಬರೀ 5% ಮಾತ್ರ ಅರಣ್ಯ ಕ್ಷೇತ್ರ ಇದೆ, 5% ಇದ್ದಿದ್ದು ಜಾಸ್ತಿ ಮಾಡಬೇಕು ಅನ್ನುವಂತ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಸಾರ್ವಜನಿಕರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇದಕ್ಕೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುತ್ತೇನೆ. ವೇಕೆನ್ಸಿ ಪೋಸ್ಟ್ಗಳೆಲ್ಲ ಅರಣ್ಯ ಇಲಾಖೆಯಲ್ಲಿ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. 400 ವೀಕ್ಷಕರ ಒಂದು ಹುದ್ದೆ ಭರ್ತಿ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ. 545 ನಮ್ಮ ಅರಣ್ಯ ರಕ್ಷಕರ ವೀಕ್ಷಕರದಾಯ್ತಿದ್ದು, ವಾಚರ್ಸ್, ಅರಣ್ಯ ರಕ್ಷಕರದು ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕದ ಎಲ್ಲಾ ಖಾಲಿ ಹುದ್ದೆಗಳು ಭರ್ತಿ ಮಾಡ್ತೇವೆ. ರಾಜ್ಯ ಮಟ್ಟದಲ್ಲಿ ಕ್ರಿಟಿಕಲ್ ಹುದ್ದೆಗಳೇನಿದೆ ಆ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ನಾವು ಆರ್ಥಿಕ ಇಲಾಖೆ ವತಿಯಿಂದ ಸಾಮರ್ಥ್ಯವನ್ನು ಪಡೆದುಕೊಂಡು ಭರ್ತಿ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನೋಡಿ, ಭಾರತೀಯ ಜನತಾ ಪಕ್ಷದವರು ಬರೀ ನೋಡಿ ಜಾತಿಗಳಲ್ಲಿ, ಧರ್ಮಗಳಲ್ಲಿ ವಿಷ ಬೀಜವನ್ನು ಬಿತ್ತಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಜನರಿಗೆ ಅಂದರೆ ಜಾತಿ ಸಂಘರ್ಷ ಮೂಡಿಸಿ ಅದರ ರಾಜಕೀಯ ಲಾಭ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ವಿಫಲ ಆಗುತ್ತೆ. ಜನ ಜಾಗೃತರಾಗಿದ್ದಾರೆ, ಜನರಿಗೆ ಅರಿವು ಮೂಡಿದೆ. ಹೀಗಾಗಿ ಜನ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಗೋಧರಾ ಮಾದರಿಯಲ್ಲಿ ಮತ್ತೆ ಒಂದು ದುರ್ಘಟನೆ ನಡೀಬಹುದು ಅಂತ ಹೇಳಿ ಪಿಕೆ ಹರಿಪ್ರಸಾದ್ ಅವರೇ ನೋಡಿ, ಸರ್ಕಾರ ಇದನ್ನ ಅರ್ಥ ಮಾಡಿಕೊಳ್ಳಿ. ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ಬೇಕು ಅನ್ನುವಂತ ಒಂದು ಉದ್ದೇಶ, ಹೊರತುಪಡಿಸಿ ಬೇರೆ ಏನಿಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತಿಗೂ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಈ ರಾಷ್ಟ್ರದ 143 ಕೋಟಿ ಜನ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಇವತ್ತು ಸಹೋದರತ್ವ ಸಾಮರಸ್ಯದಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಬಿಜೆಪಿಯವರು ಸಾಮರಸ್ಯ ಕದಡಬೇಕು, ಇವತ್ತು ದೇಶದ ಏಕತೆ ಅಖಂಡತೆಗೆ ಮಾರಕ ಹೋಗುವಂತ ಕೆಲಸ ಈ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತಾರೆ. ನೋಡಿ, ರಾಮ ಆಗ್ಲಿ, ಇವತ್ತು ಸೀತಾ ಆಗ್ಲಿ, ಕೃಷ್ಣ ಆಗ್ಲಿ, ಇವರೆಲ್ಲರೂ ಎಲ್ಲಾ ಜನರ, ಬರೀ ಹಿಂದೂಗಳಷ್ಟೇ ಅಲ್ಲ,
ಎಲ್ಲಾ ಸಮುದಾಯದವರು ಅವ್ರ ಬಗ್ಗೆ ಪ್ರೀತಿ, ಅವ್ರ ಬಗ್ಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ರಾಜಕೀಯ ಮಾಡುವಂಥದ್ದಲ್ಲ. ಅದಕ್ಕೆ ಒಟ್ಟಿಗೆ ಜಮ ಪ್ರಶ್ನೆ ಬರೋದಿಲ್ಲ. ಇವ್ರೇನು ನೋಡಿ, ಇವ್ರೇನು ಮಾಡದೆ ಇವತ್ತು ಈ ರಾಷ್ಟ್ರಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದಂಥದ್ದು ಕಾಂಗ್ರೆಸ್, ಸ್ವಾತಂತ್ರ್ಯ ಕೊಟ್ಟಂಥದ್ದು ಕಾಂಗ್ರೆಸ್. ಏನು ಹೊಟ್ಟೆಗಿಚ್ಚು? ನಾವೇ ಹೊಟ್ಟೆಗಿಚ್ಚು ಪಡಿಬೇಕು. ಇವತ್ತು ಇದರಲ್ಲಿ ಎಲ್ಲದಕ್ಕೆ ಎಲ್ಲಾ ರೀತಿಯ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಏನಾದ್ರೂ ಕೊಡುಗೆ ಕೊಟ್ಟಿದ್ದು ಕಾಂಗ್ರೆಸ್. ಇವರೇನೋ ಮಾಡಿದಾರ? ಸುಮ್ಮನೆ ಸುಣ್ಣ ಬಣ್ಣ ಬಡದು ಇವತ್ತಿನ ದಿವಸ ಜನರಿಗೆ, ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಮನ್ವಯ, ಸ್ವಧರ್ಮದಲ್ಲಿ ನಿಶ್ಚಯ ಇಟ್ಟುಕೊಂಡು, ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಟುಕೊಂಡು, ರಾಷ್ಟ್ರ ಧರ್ಮ ಎಲ್ಲಕ್ಕಿಂತ ಮೇಲು, ರಾಷ್ಟ್ರೀಯತೆ, ದೇಶಭಕ್ತಿ, ಇವತ್ತು ಅವೆಲ್ಲ ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸುವಂತ ಕೆಲಸ ಹಿಂದೆನೂ ಕಾಂಗ್ರೆಸ್ ಪಕ್ಷ ಮಾಡಿದೆ, ಇವತ್ತಿನೂ ಕಾಂಗ್ರೆಸ್ ಪಕ್ಷ ಅದನ್ನೇ ಮಾಡ್ತಾ ಬಂದಿದೆ. ಎಸ್ಡಿಪಿಐ ಮತ್ತೆ ಪಿಎಫ್ಐ ನ ಬೆಂಬಲ ನೀಡೋದ್ರ ಮೂಲಕ ನೋಡಿ, ಇವರೆಲ್ಲ ಎಲ್ಲಾ ರಾಷ್ಟ್ರ ವಿರೋಧಿ ಯಾವುದೇ ಸಂಘಟನೆಗಳಿದ್ರು, ಯಾವ ಸಂಘಟನೆ ಇದೆ ಅಂತ ನಾನು ಅದಕ್ಕೆ ನಮೂದನೆ ಮಾಡೋದಿಲ್ಲ. ಆದರೆ ಸಮಾಜಘಾತಕ ಸಂಸ್ಥೆಗಳು, ರಾಷ್ಟ್ರ ವಿರೋಧಿ ಸಂಸ್ಥೆಗಳು, ಅದಕ್ಕೆಲ್ಲ ಪರೋಕ್ಷವಾಗಿ ಕುಮ್ಮಕ್ಕು ಕೊಡುವಂತವರೇ ಬಿಜೆಪಿಯವರು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ರಾಷ್ಟ್ರ ಪ್ರೇಮ, ರಾಷ್ಟ್ರೀಯತೆ, ದೇಶಭಕ್ತಿ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು, ನಮ್ಗೆ ಕೆಲವೊಂದ್ಸಲ ನಷ್ಟ ಆದ್ರೂ ಪರವಾಗಿಲ್ಲ, ಸಮಾಜ ಉಳಿಬೇಕು, ರಾಷ್ಟ್ರ ಉಳಿಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಇದು ಬರೀ ರಾಜಕೀಯ ಪಕ್ಷ ಅಲ್ಲ, ಇದೊಂದು ಆಂದೋಲನ. ನೋಡಿ, ಸಿ.ಟಿ. ರವಿಯವರು ಇವತ್ತು ಸೋತು ಹತಾಶರಾಗಿದ್ದಾರೆ. ಬಾಂಗ್ಲಾದೇಶ ನಿರ್ಮಾಣ ಮಾಡಿ ಪಾಕಿಸ್ತಾನದ 96,000 ಸೈನಿಕರಿಗೆ ಶರಣಾಗತಿ ಮಾಡಿಸಿದಂಥದ್ದು ಆ ಕೀರ್ತಿ ಇಂದಿರಾ ಗಾಂಧಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವರಿಗೆ ಏನ್ ಸಲ್ಲದಿಲ್ಲ. ಇವ್ರು ಬರೀ ಬುಟಾಟಿಕೆ, ಎಲ್ಲ ನಕಲಿ ರಾಷ್ಟ್ರೀಯವಾದಿಗಳು. ಜೊತೆ ಚರ್ಚೆ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದ್ದೇನೆ, ಅದ್ರದ್ದು ಕೆಲವೊಂದು ಮಾನದಂಡಗಳೇನಿದೆ, ನಿಯಮಾವಳಿಗಳೇನಿದೆ, ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗುವಂತದ್ದು ಮಾಡಿ ಅದರ ಮತ್ತೆ ಚಾಲನೆ ಕೊಡುವಂತದ್ದು ಇರಬಹುದು. ಅದಕ್ಕೆ ಶಾಸಕರು ಚರ್ಚೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ನೋಡಿ, ನಾನು ಇವತ್ತು ಇದ್ರೆ ಇವೆಲ್ಲ ವಿಷಯಗಳ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನೋಡಿ, ಈಗ ನಾವೆಲ್ಲ ಒಂದು ಶಿಸ್ತುಬದ್ಧವಾದಂತಹ ಒಂದು ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ಸೇವೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ, ಇವೆಲ್ಲ ಊಹಾಪೋಹಗಳಿದ್ದಾವೆ. ಇಲ್ಲಿವರೆಗೆ ನನಗೆ ಯಾರು ಈ ರೀತಿ ಸೂಚನೆ ಕೊಟ್ಟಿಲ್ಲ. ಚರ್ಚೆ ಆಗಿದ್ದಾಗ ಬೇಗ ಯಾಕೆ ಚರ್ಚೆ ಆಗಿಲ್ಲ? ತಮ್ಮ ಪಕ್ಷದ ಹೈಕಮಾಂಡ್ ಕೆಲವು ಸಚಿವರುಗಳನ್ನ ಕಣಕ್ಕಿಳಿಸಬೇಕು ಅಂತ ಆಸಕ್ತಿ ತೋರಿಸಿದ್ರು ಕೂಡ ಸಚಿವರುಗಳು ಹಿಂದೇಟ್ ಆಗ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಅವರಿಗೆ ರಿಸಲ್ಟ್ ಗೊತ್ತಿದೆ, ಹಂಗಾಗಿ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೆ ಹೇಳಿದ್ರು ಬಿಜೆಪಿಯವರು. ನಾವು 120 ಬರ್ತೀವಿ, ನಾವು 150 ಬರ್ತೀವಿ, ಈ ಸಲ ರಕ್ತದಿಂದ ಬರ್ಕೊಡ್ತೀವಿ, ಏನೇನೋ ಮಾಡಿದ್ರು. ಬಂತ ಎಷ್ಟು ಸೀಟಲ್ಲಿ ಗೆದ್ದಿದ್ದಾರೆ ಅವರು? ಯಾಕೆ ಸೋತರು? ಅದೇ ರೀತಿಯಲ್ಲಿ ಈಗ ಲೋಕಸಭೆಯಲ್ಲೂ ಅದೇ, ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ಫಲಿತಾಂಶ ಮತ್ತೆ ಪುನರಾವರ್ತನೆ ಆಗುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರು, ಸೋನಿಯಾಜಿಯವರು, ಇತರ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ರಾಷ್ಟ್ರ ಮಟ್ಟದಲ್ಲೂ ಇವತ್ತು ಗ್ಯಾರಂಟಿಗಳು ಕೊಡುವಂತದ್ದಿರ್ಬೋದು. ಪ್ರಣಾಳಿಕೆಯಲ್ಲಿ ಇವತ್ತು ಜನರಿಗೆ, ಬಡವರ ಪರ, ಜನಪರ, ರೈತರ ಪರ ಏನು ಕಾಳಜಿ ಇದೆ, ಕಳಕಳಿ ಇದೆ, ಅದ್ರ ಬಗ್ಗೆ ಗ್ಯಾರಂಟಿಗಳನ್ನು ಕೊಡ್ತಾರೆ. ಲೋಕಸಭಾ ಚುನಾವಣೆಗೂ ಗ್ಯಾರಂಟಿ ಮೊರೆ ಹೋಗ್ತಿದೆ ಅಂದ್ರೆ ರಾಮ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಳ್ರಿ, ಎಲ್ಲಾ ಭಕ್ತರಿಗೆ ರಕ್ಷಣೆ ಕೊಟ್ಟಿದ್ದು ಕಾಂಗ್ರೆಸ್. ಎಲ್ಲ ಯಾರ್ಯಾರು ಮುಗ್ಧರಿದ್ದಾರೆ, ನ್ಯಾಯಪರ ಇದ್ದಾರೆ, ಯಾರು ಇವತ್ತಿನ ದಿವಸ ಅವರೆಲ್ಲರಿಗೆ ಇಡೀ ದೇಶದಲ್ಲಿ ರಕ್ಷಣೆ ಕೊಟ್ಟಂತ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ತಾ ಅವ್ರಿಗೆ ಕೇಳಿದ್ರು. ಅಲ್ಲ, ಈಗ ಕಾಂಗ್ರೆಸ್ ಒಬ್ಬ ನಾಯಕ
ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ದೇಶ ಬಹುತ್ವದ ದೇಶ. ಆದ್ರೂ ಕೂಡ ಅವರು ಅನೇಕ ಜಾತಿ, ಅನೇಕ ಭಾಷೆ, ಅನೇಕ ಧರ್ಮೀಯರ ಇರುವಂತಹ ಒಂದು ದೇಶ. ಈ ದೇಶ ಬಹುತ್ವವಾಗಿ ಉಳಿತದೆ. ಅಲ್ಲ ಸರ್, ಹಿಂದೂ ರಾಷ್ಟ್ರ ಆದ್ರೆ ಅಪಾಯ ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ, ಯಾವ ಅರ್ಥದಲ್ಲಿ? ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ಉಳಿಸಿಕೊಂಡು ಹೋಗುವಂತ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರ ಇವತ್ತು ಸಂಕಲ್ಪ. ಕಾಂಗ್ರೆಸ್ ಸಂವಿಧಾನದಲ್ಲಿ ನಡ್ಕೋತಿದೆಯಾ ಕಾಂಗ್ರೆಸ್? ಈಗಾಗಲೇ ಹೇಳಿದ್ದೇನೆ ಸುಮಾರು ಸಲ.